ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಜಿವಿ ನಾಗರಾಜು ಅವರ ಹುಟ್ಟುಹಬ್ಬ ಆಚರಣೆ. ಹೌದು, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ, ಬಡವರ ಬಂಧು, ಯುವಕರ ಆಶಾಕಿರಣ. ಕೋವಿಡ್ ಸಮಯದಲ್ಲಿ ಪ್ರತಿ ಮನೆಮನೆಗೂ ಆಹಾರ ಕಿಟ್, ಔಷಧಿ, ತರಕಾರಿ ಮತ್ತು ಬಡವರ ಕಷ್ಟಕ್ಕೆ ಸ್ಪಂದಿಸುವ ಯುವ ನಾಯಕ, ಯುವಕರ ಕಣ್ಮಣಿ, ಜನನಾಯಕ, ಬಡವರಿಗೆ ಜೀವ ಕೊಡುವ ನಾಯಕನೆಂದೇ ಪ್ರಸಿದ್ಧವಾಗಿರುವ ಜಿವಿ ನಾಗರಾಜು ಅವರ ಹುಟ್ಟುಹಬ್ಬವನ್ನು ಜಿವಿ ನಾಗರಾಜು ಅಭಿಮಾನಿ ಬಳಗ ಮತ್ತು ಜಿವಿ ನಾಗರಾಜು ಬಿಗ್ರೇಡ್ ಜಿವಿ ನಾಗರಾಜು ಯುವಕರ ಬಳಗದ ವತಿಯಿಂದ ಅದ್ದೂರಿಯಾಗಿ ಪಟಾಕಿ ಸಿಡಿಸಿ, ಮೈಸೂರು ಪೇಟ ತುಡಿಸಿ, ರೇಷ್ಮೆ ಶಾಲು ಹೊದಿಸಿ, ದೊಡ್ಡ ಹೂವಿನ ಹಾರ ಹಾಕಿ ಕೇಕ್ ಕತ್ತರಿಸಿ ಸನ್ಮಾನಿಸಿದ್ದಾರೆ. ಜಿವಿ ನಾಗರಾಜ್ ಅಭಿಮಾನಿ ಬಳಗದ ಯುವಕರು ಮುಂದಿನ ಬಿಬಿಎಂಪಿ ಅಭ್ಯರ್ಥಿ ಎಂದು ಜೈಕಾರ ಕೂಗಿದರು. ಪಕ್ಷಾತೀತವಾಗಿ ವಿವಿಧ ಪಕ್ಷಗಳ ನಾಯಕರು, ವಿವಿಧ ಸಂಘಟನೆಯ ರಾಜ್ಯಾಧ್ಯಕ್ಷರು, ಪದಾಧಿಕಾರಿಗಳು, ನೂರಾರು ಯುವಕರ ಮಿತ್ರರು ಶುಭ ಹಾರೈಸಿದರು. ನಾಗರಾಜರವರ ಜನ್ಮದಿನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಾ, ಹೇಳಿ ಸರ್. ಸರ್, ಇವತ್ತು ಅವ್ರದ್ದು ಹುಟ್ಟುಹಬ್ಬ ನಮಗೆಲ್ಲ ಬಂದ್ಬಿಟ್ಟು ಒಂದು ಹಬ್ಬ ಇದ್ದಂಗೆ, ಊರ ಹಬ್ಬ ಇದ್ದಂಗೆ. ಇವತ್ತು ಅವ್ರ ಹುಟ್ಟುಹಬ್ಬನೇ ನಮ್ಗೆ ದೊಡ್ಡ ಖುಷಿ. ನಮಗೆ ವರ್ಷ ಪೂರ್ತಿ ಅವರು ಖುಷಿ ಪಡಿಸ್ತಾರೆ, ನಾವು ಇವತ್ತು ಒಂದು ದಿವಸ ಅವರು ಖುಷಿ ಪಡಿಸ್ತಾ ಇದ್ದೀವಿ. ಯಾವುದೇ ಕಾರ್ಯಕ್ರಮಗಳಾಗಲಿ, ಇಲ್ಲಿ ರಾಮ ಮಂದಿರ ವಾರ್ಡಲ್ಲಿ ಎಲ್ಲದಕ್ಕೂ ಮುಂದೆ ನಿಂತ್ಕೊಂಡು ಸಮಾಜ ಸೇವಕರು ಒಳ್ಳೆ ಕೆಲಸ ಮಾಡ್ತಾರೆ. ಇಂಥವರು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಕಾರ್ಪೊರೇಟರ್ ಆಗಿ ಬಂದ ಅಂತಂದರೆ ಇನ್ನೂ ಹೆಚ್ಚಿನ ಸೇವೆ ಮಾಡ್ತಾರೆ ಅಂತ ಎಲ್ಲ ರಾಜವಂಶದ ಅಭಿಮಾನಿ ಕಡೆಯಿಂದ ಕೇಳ್ಕೊತ ಇದ್ದೀನಿ. ನಮ್ಮ ಆತ್ಮೀಯರು ನಾಗರಾಜ್ ಅವ್ರಿಗೆ ದೇವರು ಇನ್ನೂ ಸಮಾಜ ಸೇವೆ ಮಾಡೋಕ್ಕೆ ಆಯುಷ್ ಆರೋಗ್ಯ ಕೊಟ್ಟು ತನು ಮನ ಧನ ಜಾಸ್ತಿ ಮಾಡಲಿ ಅವರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ಅಪ್ಪು ಬಾಸ್. ಇವತ್ತು ನಮ್ಮ ಯೂತ್ ಬ್ರಿಗೇಡ್ ವತಿಯಿಂದ ಈ ಒಂದು ನನ್ನ ಹುಟ್ಟಿದ ಹಬ್ಬವನ್ನು ಏನು ಆಚರಣೆ ಮಾಡ್ತಾ ಇದ್ದಾರೆ, ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಡಲಿ. ನಾನೇನೋ ಒಂದು ಕೆಲಸ ಕಾರ್ಯವನ್ನು ಮಾಡ್ತೀನಿ, ಆ ಕೆಲಸ ಕಾರ್ಯಗಳಿಗೆ ನನ್ನ ಕಣ್ಣು ಮುಂದೆನೇ ಒಂದು ಮಾರ್ಕನ್ನು, ಕೇಕ್ನ ತಂದು ಇಟ್ಟು ಭಾರಿ ಅದ್ಭುತವಾಗಿ ಮಾಡಿದ್ದಾರೆ. ಈ ನನ್ನ ಅಭಿಮಾನಿ ಮಿತ್ರರಿಗೆ ನಾನು ಸದಾ ಚಿರುಣಿ. ಅವ್ರು ಯಾವುದೇ ಟೈಮ್ನಲ್ಲಿ, ಯಾವ ಸಂದರ್ಭದಲ್ಲಿ ಏನು ಕೇಳಿದ್ರು ನಾನು ಕೊಡೋಕ್ಕೆ ಇಚ್ಛಿಸ್ತೀನಿ. ನನ್ನ ಕೈಲಾದರೂ ಸಹಾಯ ಮಾಡ್ತೀನಿ, ಸದಾ ಅವ್ರ ಜೊತೆನೇ ಇರ್ತೀನಿ. ಹಾಗೆ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ. ಯೋಗಿ ಮಿತ್ರರು ಹೇಳಿದ್ದಾರೆ, ವೃದ್ಧಾಶ್ರಮಕ್ಕೆ ಹಣ್ಣಂಪಲುಗಳು ಹಂಚಿದ್ದಾರೆ ಅಂತ, ಬ್ಲೈಂಡ್ ಮಕ್ಕಳಿಗೆ ಫಲಹಾರನ ವಿತರಣೆ ಮಾಡಿದ್ದೀವಿ ಅಂತ, ಊಟದ ವ್ಯವಸ್ಥೆ ಮಾಡಿದ್ದೀವಿ. ಇವಾಗ ಕೇಕ್ ಕಟ್ ಮಾಡಿದ್ದಾರೆ, ನಿಮ್ಮ ಮುಂದೆ ನೋಡಿದ್ದೀರಾ. ನಮ್ಮ ರಾಜೇನಗರ ಬಡಾವಣೆ ಜನತೆಗೆ ನನ್ನ ಹತ್ರ ಏನೇ ಬಂದು ಕೇಳಿದ್ರು ನನ್ನ ಕೈಲಾದರೂ ಸಹಾಯ ಮಾಡೋಕ್ಕೆ ನಾನು ಇಚ್ಛಿಸ್ತೀನಿ.